ಈಗ ನಾವು ಪ್ಲೇನ್ ಮಿರರ್ ಬಗ್ಗೆ ಓದಾಯಿತು. ಸೊ ಸ್ಫೆರಿಕಲ್ ಮಿರರ್ಸ್ಗೆ ಬರೋಣ. ಸ್ಫೆರಿಕಲ್ ಮಿರರ್ ಅಂದರೆ ಏನು? ಇಟ್ ಈಸ್ ಅ ಮಿರರ್ ವಿತ್ ಅ ಕರ್ವ್ಡ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಇದಂದರೆ ಏನು? ತುಂಬ ಕನ್ಫ್ಯೂಸಿಂಗ್ ಆಗ್ತಿದೆ ಅಂದರೆ, ಇಟ್ ಈಸ್ ಬೇಸಿಕ್ಲಿ ನಾವು ಒಂದು ಸ್ಫಿಯರ್ ತೊಗೊಂಡ್ರೆ ಈ ಥರ, ಆ ಸ್ಫಿಯರಲ್ಲಿ ನಾವು ಯಾವುದಾದ್ರೂ ಒಂದು ಪೋರ್ಷನ್ ಕಟ್ ಮಾಡಿದ್ರೆ, ಹೀಗೆ ಕಟ್ ಮಾಡಿದ್ರೆ ಯಾವ ಶೇಪ್ ಮಿಗುತ್ತೆ ನಮಗೆ? ವಿ ಆರ್ ಲೆಫ್ಟ್ ವಿತ್ ಅ ಪಾರ್ಟ್ ಆಫ್ ಅ ಸ್ಫಿಯರ್ ಅಲ್ವಾ? ಈ ಥರ ಒಂದು ಕರ್ವ್ಡ್ ಶೇಪ್ ಸಿಗುತ್ತೆ ನಮಗೆ ಹೀಗೆ. ಸೊ ಈ ಕರ್ವ್ಡ್ ಶೇಪು ನಮಗೆ ಸಿಗುತ್ತೆ. ಈ ಕರ್ವ್ಡ್ ಶೇಪಲ್ಲಿ ಈ ಸೈಡ್ ರಿಫ್ಲೆಕ್ಟಿಂಗ್ ಆಗಿರ್ಬೋದು ಅಥವಾ ಆ ಸೈಡ್ ರಿಫ್ಲೆಕ್ಟಿಂಗ್ ಆಗಿರ್ಬೋದು. ಯಾವ ಸೈಡ್ ರಿಫ್ಲೆಕ್ಟಿಂಗ್ ಆಗಿರೋದ ಮೇಲೆ ನಮಗೆ ಎರಡು ಥರದ್ದು ಮಿರರ್ಸ್ ಇರುತ್ತೆ. ಮೊದಲನೇ ಥರದ್ದು ಮಿರರ್, a spherical mirror whose reflecting surface is curved inwards is called a concave mirror. ಸೊ ಈ ಇಮೇಜಲ್ಲಿ ನೋಡಿದರೆ ನಾನು ಏನು ಹೇಳಿದೆ, ರಿಫ್ಲೆಕ್ಟಿಂಗ್ ಸರ್ಫೇಸ್ ಪ್ಲೇನ್ ಇರುತ್ತೆ, ಅದರ ಹಿಂದ್ಗಡೆ ನಾವು ಲೈನ್ಸ್ ಬರಿತೀವಿ. ಸೊ ಇದು ಕೇವ್ ಥರ ಕಾಣುತ್ತೆ ಅಲ್ವಾ? ನೀವು ಗುಹಾ ಅಥವಾ ಕೇವ್ ಒಳಗಡೆ ಹೋದರೆ ಇಟ್ ಈಸ್ ಶೇಪ್ ಲೈಕ್ ದ್ಯಾಟ್. ನನ್ನ ಕೈ ಹಿಂಗೆ ಇಟ್ಕೊಂಡ್ರೆ ದಿಸ್ ಪಾರ್ಟ್ ಈಸ್ ದ ಕಾನ್ಕೇವ್ ಸೈಡ್. ಸೊ ಇದ್ರದ್ದು ನಮ್ಮದು ಕಾನ್ಕೇವ್ ಮಿರರ್. ಆದರೆ ಉಲ್ಟಾ ಸೈಡ್ ನಮ್ಮದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದ್ದರೆ ಅದು ಕಾನ್ವೆಕ್ಸ್ ಮಿರರ್. ಸೊ ಇಲ್ಲಿ ಏನು ಬರ್ತಿದ್ದಾರೆ, ಅ ಸ್ಫೆರಿಕಲ್ ಮಿರರ್ ಹೂಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕರ್ವ್ಡ್ ಔಟ್ವರ್ಡ್ಸ್ ಇಸ್ ಕಾಲ್ಡ್ ಅ ಕಾನ್ವೆಕ್ಸ್ ಮಿರರ್. ಸೊ ಇಲ್ಲಿ ನೋಡಿದರೆ ಏನು, ರಿಫ್ಲೆಕ್ಟಿಂಗ್ ಸರ್ಫೇಸ್ ಕರ್ವ್ಡ್ ಔಟ್ವರ್ಡ್ಸ್ ಆಗಿದೆ ಅಲ್ವಾ? ಸೊ ಇದು ನಮ್ಮದು ಕಾನ್ವೆಕ್ಸ್ ಮಿರರ್ ಆಗುತ್ತೆ. ಇದನ್ನು ನೋಡೋಕ್ಕೆ ನೀವು ಒಂದು ಚಮಚ ಅಥವಾ ಸ್ಪೂನ್ ತೊಗೋಬೋದು. ಸೊ ಇಲ್ಲಿ ನನ್ನ ಹತ್ರ ಒಂದು ಸ್ಪೂನ್ ಇದೆ. ಸೊ ನೀವು ತಿನ್ನಬೇಕಾದಾಗ, ಏನಾದರೂ ಸಾರು ಅಥವಾ ಸೂಪ್ ತಿನ್ನಬೇಕಾದಾಗ ಕಾನ್ಕೇವ್ ಸೈಡು ಕೆಳಗಡೆ ಅಂದರೆ ಮೇಲ್ಗಡೆ ಇರುತ್ತಲ್ವಾ, ಸೂಪ್ ಇದ್ರ ಮೇಲೆ ಹಾಕ್ಬಿಟ್ಟು ನಾವು ತಿಂತೀವಿ. ಸೊ ಈ ರಿಫ್ಲೆಕ್ಟಿಂಗ್ ಸರ್ಫೇಸ್ನ ನಾವು ಕಾನ್ಕೇವ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಹೇಳ್ತೀವಿ. ಮತ್ತು ಸ್ಪೂನ್ದು ಹಿಂದ್ಗಡೆ ಇರೋ ಸೈಡು, ಈ ಸೈಡು ನಾವು ಕಾನ್ವೆಕ್ಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಕರಿತೀವಿ. ಇದನ್ನು ಫರ್ದರ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಲ್ಲಿ ಒಂದು ಇಮೇಜ್ ಹಾಕಿದ್ದೀನಿ. ಸೊ ನೀವು ಸ್ಪೂನಲ್ಲಿ ನೋಡಿದ್ರೆ, ನಿಮ್ಮದೆಲ್ಲ ತಿಂದೆಲ್ಲ ಆದಮೇಲೆ ಸ್ಪೂನಲ್ಲಿ ಈಗ ಆಟಾಡ್ತಿರ್ತೀರಲ್ವ, ಸೊ ನೋಡಿದ್ರೆ ನಿಮ್ಮ ರಿಫ್ಲೆಕ್ಷನ್ ಕಾಣುತ್ತಲ್ವ, ಹೇಗೆ ನಿಮ್ಮ ರಿಫ್ಲೆಕ್ಷನ್ ಕಾಣುತ್ತೆ ಇಲ್ಲಿ ಒಂದು ಇಮೇಜ್ ಹಾಕಿದ್ದೀನಿ. ಈ ಇಮೇಜ್ ಹೇಗೆ ಫಾರ್ಮ್ ಆಗುತ್ತೆ, ಯಾಕೆ ಹಿಂಗಿದೆ ಅಂತ ನಾವು ಈಗ ಕಲಿಯೋಣ. ಈಗ ನಾವು ಸ್ಫೆರಿಕಲ್ ಮಿರರ್ಸ್ ಜೊತೆ ಇನ್ವಾಲ್ವ್ ಆಗಿರೋ ಕೆಲವೊಂದು ಬೇಸಿಕ್ ಟರ್ಮ್ಸ್ ನೋಡೋಣ. ಈ ಬೇಸಿಕ್ ಟರ್ಮ್ಸ್ ಎರಡು ಥರದ ಮಿರರ್ ಜೊತೆನೂ ಇದೆ, ಕಾನ್ಕೇವ್ ಮಿರರ್ ಮತ್ತು ಕಾನ್ವೆಕ್ಸ್ ಮಿರರ್ ಎರಡು ಜೊತೆ. ಸೊ ಮೊದಲನೇ ಟರ್ಮ್ ಏನು, ಪೋಲ್. ಪೋಲ್ ಇಸ್ ದ ಸೆಂಟರ್ ಆಫ್ ದ ಮಿರರ್. ಅಂದರೆ ಈ ಮಿರರ್ದು ಸೆಂಟರ್ ಪಾಯಿಂಟ್ ಇದೆಯಲ್ಲ, ಅದನ್ನು ನಾವು ಪೋಲ್ ಅಂತ ಕರಿತೀವಿ. ಸಿಂಬಲ್ ಏನು ಇದಕ್ಕೆ, ಇಟ್ ಈಸ್ ಕ್ಯಾಪಿಟಲ್ ಪಿ. ಸೊ ಈ ಕಾನ್ಕೇವ್ ಮಿರರಲ್ಲಿ ಪೋಲ್ ಏನು ಇಲ್ಲಿದೆ, ಮತ್ತು ಕಾನ್ವೆಕ್ಸ್ ಮಿರರಲ್ಲಿ ಪೋಲ್ ಇಲ್ಲಿದೆ. ಇಟ್ ಈಸ್ ದ ಸೆಂಟರ್ ಆಫ್ ದ ಮಿರರ್. ಎರಡನೇ ಪಾಯಿಂಟ್ ಏನು, ಇಟ್ ಈಸ್ ಸೆಂಟರ್ ಆಫ್ ಕರ್ವೇಚರ್. ಸೆಂಟರ್ ಆಫ್ ಕರ್ವೇಚರ್ ಅಂದರೆ ಏನು, ನಾನು ಹೇಳಿದ್ನಲ್ವಾ, ಸ್ಫೆರಿಕಲ್ ಮಿರರ್ಸ್ ಫಾರ್ಮ್ ಪಾರ್ಟ್ ಆಫ್ ಅ ಸ್ಫಿಯರ್ ಅಲ್ವಾ. ಸೊ ನಾನಿಲ್ಲಿ ಒಂದು ಮಿರರ್ ಬರೆದ್ಬಿಟ್ಟು ಇದು ನಮ್ಮದು ಕಾನ್ಕೇವ್ ಮಿರರ್ ಅಂತ ಕನ್ಸಿಡರ್ ಮಾಡೋಣ. ಹೀಗಿದೆ. ಇದನ್ನು ನಾನು ಸ್ಫಿಯರ್ ಕಂಪ್ಲೀಟ್ ಮಾಡಿದ್ರೆ ಹೀಗೆ ತಗೊಂಡು ಏನಾಗುತ್ತೆ, ಇಟ್ ಫಾರ್ಮ್ಸ್ ಅ ಫುಲ್ ಸ್ಫಿಯರ್ ಅಲ್ವಾ. ಸೊ ಈ ಸ್ಫಿಯರ್ದು ಸೆಂಟರ್ ಪಾಯಿಂಟ್ ಬಂದ್ಬಿಟ್ಟು ನಮ್ಮದು ಸೆಂಟರ್ ಆಫ್ ಕರ್ವೇಚರ್ ಆಗುತ್ತೆ. ಸೊ ಇಲ್ಲಿ ಪೋಲ್ ಇತ್ತಲ್ವಾ, ಈ ಮಿರರ್ದು ಪೋಲ್ ಇಲ್ಲಿ ಮಾರ್ಕ್ ಮಾಡ್ತೀನಿ. ಈ ಸಿ ನಮ್ಮದು ಸೆಂಟರ್ ಆಫ್ ಕರ್ವೇಚರ್ ಆಗುತ್ತೆ. ಮತ್ತು ಈ ಸೆಂಟರ್ ಆಫ್ ಕರ್ವೇಚರ್ ಇಲ್ಲಿ ಈ ಡಯಾಗ್ರಾಮಲ್ಲಿ ಮಾರ್ಕ್ ಮಾಡ್ತಿದ್ದೀವಿ. ಆಯಿತಾ? ಮೂರನೇದು ರೇಡಿಯಸ್ ಆಫ್ ಕರ್ವೇಚರ್. ನೀವು ಸರ್ಕಲ್ಸಲ್ಲಿ ಆಗಲೇ ಓದಿರಬೇಕಲ್ವಾ, ರೇಡಿಯಸ್ ಆಫ್ ಅ ಸರ್ಕಲ್ ಇಸ್ ಈಕ್ವಲ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆ್ಯಂಡ್ ದ ಪಾಯಿಂಟ್ ಆನ್ ದ ಸರ್ಕಂಫರೆನ್ಸ್. ಸೊ ಈ ಲೈನ್ನ ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಸೊ ರೇಡಿಯಸ್ ಆಫ್ ಕರ್ವೇಚರ್ ಈಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಆರ್. ಆ ವ್ಯಾಲ್ಯೂ ಎಷ್ಟು, ಇಟ್ ಈಸ್ ಈಕ್ವಲ್ ಟು ಟಿ ಸಿ. ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಮತ್ತು ಸೆಂಟರ್ ಆಫ್ ಕರ್ವೇಚರ್, ಅದು ನಮ್ಮದು ರೇಡಿಯಸ್ ಆಫ್ ಕರ್ವೇಚರ್ ಆಗುತ್ತೆ. ಮತ್ತು ಈ ಡಯಾಗ್ರಾಮಲ್ಲಿ ಈ ಲೈನ್ ಏನು, ಈ ರೆಡ್ ಲೈನ್ ಏನು, ಇಟ್ ಈಸ್ ಪಾಸಿಂಗ್ ಥ್ರೂ ದ ಪೋಲ್ ಆ್ಯಂಡ್ ದ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ಇಟ್ ಇಸ್ ಜಸ್ಟ್ ಸ್ಟ್ರೇಟ್ ಲೈನ್ ಅಲ್ವಾ. ಈ ಲೈನ್ನ ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಇಟ್ ಈಸ್ ಅ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಪೋಲ್ ಆ್ಯಂಡ್ ದ ಸೆಂಟರ್ ಆಫ್ ಕರ್ವೇಚರ್, ದಟ್ ಈಸ್ ನಾರ್ಮಲ್ at that point. ನಾರ್ಮಲ್ ಅಂದರೆ ಇಟ್ ವಿಲ್ ಬಿ ಅಟ್ 90 degrees ಟು ದ್ಯಾಟ್ ಪಾಯಿಂಟ್ ಅಟ್ ಪಿ. ಆಯಿತಾ? ಅದು ನಮ್ಮದು ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಐದನೇದು ಬಂದ್ಬಿಟ್ಟು ಪ್ರಿನ್ಸಿಪಲ್ ಫೋಕಸ್. ಅದರದ್ದು ಸಿಂಬಲು ಕ್ಯಾಪಿಟಲ್ ಎಫ್. ಕ್ಯಾಪಿಟಲ್ ಎಫ್ ಅಂದರೆ ಏನು,
ಈ ಪಿ ಮತ್ತು ಸಿ ಮಧ್ಯ ಇರೋದು ಮಿಡ್ ಪಾಯಿಂಟ್. ಸೊ ದ ಮಿಡ್ ಪಾಯಿಂಟ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ದ ಸೆಂಟರ್ ಆಫ್ ಕರ್ವೇಚರ್ ಇಸ್ ಕಾಲ್ಡ್ ದ ಫೋಕಸ್ ಆರ್ ದ ಪ್ರಿನ್ಸಿಪಲ್ ಫೋಕಸ್. ಮತ್ತು ಅದರದ್ದು ಸಿಂಬಲ್ ಬಂದ್ಬಿಟ್ಟು ಕ್ಯಾಪಿಟಲ್ ಎಫ್. ಈ ಮಿರರಲ್ಲಿ ಕೂಡ ನಮಗೆ ಇದೆ ಆಯಿತಾ, ಕ್ಯಾಪಿಟಲ್ ಎಫ್ ಇಲ್ಲಿದೆ. ಈ ಮಿರರಲ್ಲಿ ಅಕ್ಕ ಏನಿದು ಸೆಂಟರ್ ಆಫ್ ಕರ್ವೇಚರೇ ಬರ್ದಿಲ್ಲ ಅಂದರೆ ಡೋಂಟ್ ವರಿ, ಈ ಮಿರರಲ್ಲಿ ಕೂಡ ಸೆಂಟರ್ ಆಫ್ ಕರ್ವೇಚರ್ ಇದೆ. ನಾವು ಇದು ಎಕ್ಸ್ಟೆಂಡ್ ಮಾಡಿದ್ರೆ ನಮ್ಮದು ಪ್ರಿನ್ಸಿಪಲ್ ಆ್ಯಕ್ಸಿಸ್ನ ಇಲ್ಲಿ ನಮ್ಮದು ಸೆಂಟರ್ ಆಫ್ ಕರ್ವೇಚರ್ ಬರುತ್ತೆ ಆಯಿತಾ. ಮತ್ತು ಲಾಸ್ಟ್ ಟರ್ಮ್ ಫೋಕಲ್ ಲೆಂತ್. ಫೋಕಲ್ ಲೆಂತ್ ಅಂದರೆ ಏನು? ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ದ ಪೋಲ್. ಪಿ ಮತ್ತು ಎಫ್ ಮಧ್ಯ ಇರೋ ಡಿಸ್ಟೆನ್ಸ್ನ ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ. ಸೊ ಎಫ್ ಈಸ್ ಈಕ್ವಲ್ ಟು ಪಿ ಮತ್ತು ಕ್ಯಾಪಿಟಲ್ ಎಫ್. ಈ ಸ್ಮಾಲ್ ಎಫ್ ಮತ್ತು ಕ್ಯಾಪಿಟಲ್ ಎಫ್ ಜೊತೆ ನೀವು ಕನ್ಫ್ಯೂಸ್ ಆಗಬಾರ್ದು ಆಯಿತಾ. ಅದಕ್ಕೆ ಯಾವ ಕಡೆ ನಾವು ಕ್ಯಾಪಿಟಲ್ ಎಫ್ ಉಪಯೋಗಿಸ್ತೀವಿ, ಯಾವ ಕಡೆ ನಾವು ಸ್ಮಾಲ್ ಎಫ್ ಉಪಯೋಗಿಸ್ತೀವಿ, ನೀವು ತುಂಬ ಕೇರ್ಫುಲ್ಲಾಗಿ ನೆನ್ಪಿಟ್ಕೋಬೇಕು. ಮತ್ತು ಇಲ್ಲಿ ಇನ್ನೊಂದೇನಾದರೂ ನಿಮಗೆ ಪ್ಯಾಟರ್ನ್ ಕಾಣಿಸ್ತಿದ್ಯಾ ನಿಮಗೆ? ಇಫ್ ಎಫ್ ಇಸ್ ದ ಮಿಡ್ ಪಾಯಿಂಟ್ ಬಿಟ್ವೀನ್ ಪಿ ಆ್ಯಂಡ್ ಸಿ ಆ್ಯಂಡ್ ಪಿ ಎಫ್ ಇಸ್ ಈಕ್ವಲ್ ಟು ಸ್ಮಾಲ್ ಎಫ್ ಮತ್ತು ಪಿ ಸಿ ಇಸ್ ಈಕ್ವಲ್ ಟು ಆರ್, ಈ ವ್ಯಾಲ್ಯೂಸ್ನ ನಾವು ರಿಲೇಷನ್ಶಿಪ್ ಹೇಗೆ ಬರಿಬೋದು ಅಂದರೆ ಸ್ಮಾಲ್ ಎಫ್ ಎಷ್ಟಾಗುತ್ತೆ, ಇಟ್ ವಿಲ್ ಬಿ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಡಿವೈಡೆಡ್ ಬೈ 2 ಅಲ್ವಾ. ಅಂದರೆ ಫೋಕಲ್ ಲೆಂತ್ ಈಸ್ ಈಕ್ವಲ್ ಟು ಹಾಫ್ ಆಫ್ ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಸ್ಫೆರಿಕಲ್ ಮಿರರ್. ಇದು 2 ಥರ ಮಿರರ್ಗೂ ಅಪ್ಲೈ ಆಗುತ್ತೆ. ಈಗ ನಾವು ಸ್ಫೆರಿಕಲ್ ಮಿರರಲ್ಲಿ ಇಮೇಜ್ ಹೇಗೆ ಫಾರ್ಮ್ ಆಗುತ್ತೆ ನೋಡೋಣ. ಸೊ ಇಮೇಜ್ ಫಾರ್ಮೇಷನ್ಗೆ ಕೆಲವೊಂದು ರೂಲ್ಸ್ ಇರುತ್ತಲ್ವ, ಹೇಗಾಗುತ್ತೆ, ಯಾಕೆ ಹಿಂಗಾಗುತ್ತೆ, ಆ ರೂಲ್ಸ್ನ ನಾವು ಈಗ ಓದೋಣ. ಸೊ ಮೊದಲೇದಾಗಿ ಏನು, ಇಲ್ಲಿ ಏನಿದೆ ಇದು ಒಂದು ಕಾನ್ಕೇವ್ ಮಿರರ್ ಅಲ್ವಾ, ಮತ್ತು ಇದೇನಿದು ಇದು ಕಾನ್ವೆಕ್ಸ್ ಮಿರರ್. ಸೊ ನಾವು ಲೇಬ್ಲಿಂಗ್ ಕಲ್ತ್ವಲ್ಲ ಪ್ರೀವಿಯಸ್ ಸ್ಲೈಡಲ್ಲಿ. ಸೊ ಇದೇನಿದು ಈ ಲೈನು ನಮ್ಮದು ಪ್ರಿನ್ಸಿಪಲ್ ಆ್ಯಕ್ಸಿಸ್. ಸೊ 2 ಮಿರರಲ್ಲೂ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಕೊಟ್ಟಿದ್ದಾರೆ. ಮತ್ತು ಈ ಪಾಯಿಂಟ್ ಎಫ್ ಏನು, ಎಫ್ ಇಸ್ ದ ಪ್ರಿನ್ಸಿಪಲ್ ಫೋಕಸ್. ಸೊ ನಮ್ಮ ಕಾನ್ಕೇವ್ ಮಿರರಲ್ಲಿ ನಾವು ಮಿರರ್ನ ಕಂಪ್ಲೀಟ್ ಮಾಡಿದ್ರೆ, ಇಫ್ ವಿ ಕಂಪ್ಲೀಟ್ ದ ಸ್ಫಿಯರ್, ನಮ್ಮದು ಫೋಕಸ್ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರುತ್ತಲ್ವ. ಅದೇ ಥರ ಕಾನ್ವೆಕ್ಸ್ ಮಿರರ್ದು ನಾವು ಸ್ಫಿಯರ್ನ ಕಂಪ್ಲೀಟ್ ಮಾಡಿದ್ರೆ ನಮ್ಮದು ಪ್ರಿನ್ಸಿಪಲ್ ಫೋಕಸ್ ರೈಟ್ ಹ್ಯಾಂಡ್ ಸೈಡಿಗೆ ಬರುತ್ತೆ. ಅದಕ್ಕೆ ಇದು ರೆಪ್ರೆಸೆಂಟೇಷನ್ ಬೇರೆ ಬೇರೆ ಇದೆ, ಕಾನ್ಕೇವ್ ಮಿರರ್ಗೂ ಕಾನ್ವೆಕ್ಸ್ ಮಿರರ್ಗೂ. ಅದೇ ಥರ ಸೆಂಟರ್ ಆಫ್ ಕರ್ವೇಚರ್ ಕೂಡ ಕಾನ್ವೆಕ್ಸ್ ಮಿರರಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿದೆ, ಕಾನ್ಕೇವ್ ಮಿರರಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇದೆ. ಸೊ ಈ ಇನ್ಸಿಡೆಂಟ್ ರೇ ಇಲ್ಲಿಂದ ಬರ್ತಿದೆ ಅಲ್ವಾ, ಈ ಇನ್ಸಿಡೆಂಟ್ ರೇ ಇಲ್ಲಿಂದ ಬರ್ತಿದೆ. ಲಾಸ್ ಆಫ್ ರಿಫ್ಲೆಕ್ಷನ್ ಫಾಲೋ ಮಾಡಿನೇ an incident ray which is parallel to the principal axis in a concave mirror will pass through the will pass through the focus, the principal focus. So ಇಲ್ಲಿ ಕಾಣ್ತಿದೆ ಅಲ್ವಾ ನಿಮಗೆ, ಈ ರೇ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ರಿಫ್ಲೆಕ್ಟ್ ಆಗಿ ಈ ಪ್ರಿನ್ಸಿಪಲ್ ಫೋಕಸ್ ಮೂಲಕ ಇಟ್ ಈಸ್ ಪಾಸಿಂಗ್ ಥ್ರೂ. ಅದೇ ಥರ ನಾವು ಕಾನ್ವೆಕ್ಸ್ ಮಿರರಲ್ಲಿ ನೋಡಿದ್ರೆ ಇಟ್ ಈಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಇಲ್ಲೂ ಕೂಡ ರೇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ವಾ. ನಾವು ರಿಫ್ಲೆಕ್ಟ್ ಆದಾಗ ಇಲ್ಲಿ ರಿಫ್ಲೆಕ್ಷನ್ನು ಕಾಣ್ತಿಲ್ಲ ಅಲ್ವಾ ನಮಗೆ. ಸೊ ನಾವೇನು ಮಾಡ್ತೀವಿ, ಈ ರೇನ ಎಕ್ಸ್ಟೆಂಡ್ ಮಾಡ್ತೀವಿ ಸಚ್ ದ್ಯಾಟ್ ಇಟ್ ಅಪಿಯರ್ಸ್ ಟು ಡೈವರ್ಜ್ ಫ್ರಮ್ ದ ಪ್ರಿನ್ಸಿಪಲ್ ಫೋಕಸ್ ಫ್ರಮ್ ದ ಇನ್ ದ ಕಾನ್ವೆಕ್ಸ್ ಮಿರರ್. ಡೈವರ್ಜ್ ಫ್ರಮ್ ಅಂದರೆ ಈ ಪ್ರಿನ್ಸಿಪಲ್ ಫೋಕಸ್ಸಿಂದ ಹೊರಗಡೆ ಬರೋ ಥರ ಕಾಣ್ತಿದೆ ಅಲ್ವಾ ನಿಮಗೆ. ಯಾಕೆ ಡಾಟೆಡ್ ಲೈನ್ ಅಂದರೆ ಇದು ಮಿರರ್ ಹಿಂದ್ಗಡೆ ಇದೆ. ಸೊ ಆ್ಯಕ್ಚುಲಿ ಆಗ್ತಿಲ್ಲ, ಅದು ಅಪಿಯರ್ ಆಗ್ತಿದೆ, ಹಂಗಾಗ್ತಿರೋದು. ಅದಕ್ಕೆ ನಾವು ಡಾಟೆಡ್ ಲೈನ್ ಬರೆದ್ಬಿಟ್ಟು ಏನಂತ ಬರಿತೀವಿ, an incident ray that is parallel to the principal axis in a concave mirror will pass through the principal focus after reflection. In a convex mirror, it will appear to diverge from the principal focus after reflection. So ನಾನು ನಿಮಗೆ ಒಂದು ಸಿಂಪಲ್ ಎಕ್ಸಸೈಸ್ ಕೊಡ್ತೀನಿ. ಸೊ ಈ ಮಿರರಲ್ಲಿ ನಮ್ಮದು ಇನ್ಸಿಡೆಂಟ್ ರೇ ಇಲ್ಲಿ ಕೆಳಗಡೆ ಇದ್ದರೆ ಇಟ್ ಇಸ್ ಸ್ಟಿಲ್ ಪ್ಯಾರಲಲ್ ಅಲ್ವಾ, ಇಟ್ ಇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್, ಬಟ್ ಕೆಳಗಡೆಯಿಂದ ಬರ್ತಿದೆ. ಹೇಗೆ ರಿಫ್ಲೆಕ್ಟ್ ಆಗುತ್ತೆ ನೀವು ಮಾಡಬೇಕು. ಅದೇ ಥರ ಈ ಕಾನ್ವೆಕ್ಸ್ ಮಿರರ್ಗೂ ಕೂಡ ಬಿಲೋ ದ ಪ್ರಿನ್ಸಿಪಲ್ ಆಕ್ಸಿಸ್ ಬಟ್ ಸ್ಟಿಲ್ ಪ್ಯಾರಲಲ್ ಇನ್ಸಿಡೆಂಟ್ ರೇ ಬಂದರೆ ಹೇಗೆ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲೇ ವಿಡಿಯೋನ ಪಾಸ್ ಮಾಡಿ 1-2 ನಿಮಿಷ ಯೋಚನೆ ಮಾಡಿ ನೀವು ಸಾಲ್ವ್ ಮಾಡಿಬಿಟ್ಟು ನಂಗೆ ಹೇಳಬೇಕು ಆಯಿತಾ. ಆಯಿತು, ನಿಮ್ಗೆ ಗೊತ್ತಾಯ್ತಾ? ಇಲ್ಲ ಅಂದರೆ ನಾನು ಹೇಳ್ತೀನಿ. ಸೊ ಇಲ್ಲಿ ಹೇಗಾಗುತ್ತೆ ಅಂದರೆ ಇಟ್ ವಿಲ್ ಸ್ಟಿಲ್ ಫಾಲೋ ದಿಸ್ ರೂಲ್. ಇಟ್ ವಿಲ್ ರಿಫ್ಲೆಕ್ಟ್ ಆದಮೇಲೆ ಇಟ್ ವಿಲ್ ಪಾಸ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್. ಹೇಗೆ ರಿಫ್ಲೆಕ್ಟ್ ಆಗುತ್ತೆ, ಇಲ್ಲೂ ಕೂಡ ಲಾಸ್ ಆಫ್ ರಿಫ್ಲೆಕ್ಷನ್ ಹೋಲ್ಡ್ ಆಗುತ್ತೆ. ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ I ಆಗುತ್ತಲ್ವ, ಇಟ್ ವಿಲ್ ಸ್ಟಿಲ್ ಬಿ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ R.
ಮತ್ತು ಇಲ್ಲಿ ಡಾಟೆಡ್ ಲೈನ್ ಬಂದ್ಬಿಟ್ಟು ನಮ್ಮ ನಾರ್ಮಲ್. ಸೊ ಯಾವಾಗಲೂ ಅದು ಕೆಳಗಡೆನೇ ಬರುತ್ತೆ ಅಥವಾ ಮೇಲ್ಗಡೆನೇ ಬರುತ್ತೆ ಅಂತ ಆಗಲ್ಲ. ರೂಲ್ ಏನು ಹೇಳುತ್ತೆ, an incident ray that is parallel to the principal axis will pass through the focus after reflection in case of a concave mirror. ಅದೇ ಥರ ಕಾನ್ವೆಕ್ಸ್ ಮಿರರಲ್ಲಿ ಹೇಗೆ ಬರುತ್ತೆ, ರಿಫ್ಲೆಕ್ಟೆಡ್ ರೇ ನಮ್ಮದು ಹೀಗೆ ಬರುತ್ತೆ. ಯಾಕೆ ಹೀಗೆ ಬರುತ್ತೆ? ಬಿಕಾಸ್ ಇಟ್ ಅಪಿಯರ್ಸ್ ಟು ಡೈವರ್ಜ್ ಫ್ರಮ್ ದ ಪ್ರಿನ್ಸಿಪಲ್ ಫೋಕಸ್ ಅಲ್ವಾ. ಸೊ ನಾವು ಹಿಂಗೆ ಡಾಟೆಡ್ ಲೈನ್ ಬರೆದ್ರೆ ಇಟ್ ವಿಲ್ ಅಪಿಯರ್ ಟು ಡೈವರ್ಜ್ ಫ್ರಮ್ ದ ಪ್ರಿನ್ಸಿಪಲ್ ಫೋಕಸ್. ಇದೆಲ್ಲ ಅರ್ಥ ಆದರೆ ನಿಮಗೆ ದಟ್ ಮೀನ್ಸ್ ಈ ರೂಲ್ ನಿಮಗೆ ಸರಿಯಾಗಿ ಅರ್ಥ ಆಗಿದೆ. ಎರಡನೇ ಲಾ ನೋಡೋಣ. ಇದೇನು ಹೇಳ್ತಿದೆ, ಅ ರೇ ಪಾಸಿಂಗ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್ ಅವ ಕಾನ್ಕೇವ್ ಮಿರರ್ ಆರ್ ಅ ರೇ ವಿಚ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಪ್ರಿನ್ಸಿಪಲ್ ಫೋಕಸ್ ಅವ ಕಾನ್ವೆಕ್ಸ್ ಮಿರರ್. ಯಾಕೆ ಡೈರೆಕ್ಟೆಡ್ ಅಂದರೆ ವಿ ಕಾಂಟ್ ಸಿ ದ ರೇ ಗೋ ಥ್ರೂ ದ ಮಿರರ್ ಆನ್ ದ ಹಿಂದ್ಗಡೆ ಅಲ್ವಾ. ಸೊ ಅದಕ್ಕೆ ನಾವು ಡೈರೆಕ್ಟೆಡ್ ಅಂತ ಹೇಳ್ತೀವಿ. ಹೇಗೆ ಬರುತ್ತೆ ಅದು ರಿಫ್ಲೆಕ್ಟ್ ಆದಮೇಲೆ? ಇಟ್ ವಿಲ್ ಎಮರ್ಜ್ ಪ್ಯಾರಲೆಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಇಲ್ಲಿ ಕಾನ್ಕೇವ್ ಮಿರರಲ್ಲಿ ನೋಡಿದ್ರೆ ಇಲ್ಲಿ ಇನ್ಸಿಡೆಂಟ್ ರೇ ನಮ್ಗೆ ಕಾಣ್ತಿದೆ ಅಲ್ವಾ, ಇಟ್ ಈಸ್ ಪಾಸಿಂಗ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್. ಸೊ ಅದು ಪಾಸ್ ಆಗಿ ಈ ಮಿರರ್ಗೆ ರಿಫ್ಲೆಕ್ಟ್ ಆಗಿ ಇಲ್ಲಿ ಪ್ಯಾರಲೆಲ್ ಹೊರಗಡೆ ಬರ್ತಿದೆ. ಸೊ ಇದು ನಮ್ಮದು ರಿಫ್ಲೆಕ್ಟೆಡ್ ರೇ. ಅದೇ ಥರ ಇಲ್ಲಿ ನೋಡಿದ್ರೆ ಅ ರೇ ವಿಚ್ ಇಸ್ ಅಪಿಯರಿಂಗ್ ಟು ಪಾಸ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್ ಹೇಗೆ ಬರ್ತಿದೆ, ಇಟ್ ಈಸ್ ಗೆಟಿಂಗ್ ರಿಫ್ಲೆಕ್ಟೆಡ್ ಪ್ಯಾರಲೆಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಅದೇ ಥರ ನಾನು ಪ್ರೀವಿಯಸ್ ಲಾ ಅಲ್ಲಿ ಹೇಗೆ ಬರುತ್ತೆ, ನಾನು ಕೆಳಗಡೆಯಿಂದ ಒಂದು ಇನ್ಸಿಡೆಂಟ್ ರೇ ಬರೆದ್ರೆ ಹೀಗೆ ಹೇಗೆ ಬರುತ್ತೆ, ಅದು ಸೇಮ್ ರೂಲ್ ಅಪ್ಲೈ ಆಗುತ್ತೆ. ಇಟ್ ವಿಲ್ ಬಿ ಪ್ಯಾರಲೆಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ನಮ್ಮ ರಿಫ್ಲೆಕ್ಟೆಡ್ ರೇ ಹೇಗೆ ಬರುತ್ತೆ, ಹೀಗೆ ರಿಫ್ಲೆಕ್ಟ್ ಆಗಿ ಹೊರಗಡೆ ಬರುತ್ತೆ. ಅದೇ ಥರ ಇಲ್ಲೂ ಕೂಡ ನಮ್ಮದು ಇನ್ಸಿಡೆಂಟ್ ರೇ ಕೆಳಗಡೆಯಿಂದ ಬಂದರೆ ದಟ್ ಈಸ್ ಇಟ್ ಈಸ್ ಅಪಿಯರಿಂಗ್ ಟು ಹಿಟ್ ದ ಪ್ರಿನ್ಸಿಪಲ್ ಫೋಕಸ್. ನಾವು ಡ್ಯಾಶ್ ಲೈನ್ಸ್ ಬರಿತೀವಿ ಬಿಕಾಸ್ ಆ್ಯಕ್ಚುಲಾಗಿ ಆಗ್ತಿಲ್ಲ. ಹೇಗೆ ಬರುತ್ತೆ ಅದು, ವಿಲ್ ರಿಫ್ಲೆಕ್ಟ್ ಪ್ಯಾರಲೆಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಇದು ನಮ್ಮದು ರಿಫ್ಲೆಕ್ಟೆಡ್ ರೇ ಆಗುತ್ತೆ. ಇದು ನಮ್ಮದು ಇನ್ಸಿಡೆಂಟ್ ರೇ ಆಯ್ತಲ್ವಾ, ಇದು ನಮ್ಮದು ರಿಫ್ಲೆಕ್ಟೆಡ್ ರೇ ಆಗುತ್ತೆ. ಇದು ನಾನು ಫುಲ್ ಕರೆಕ್ಟಾಗಿ ಸ್ಟ್ರೇಟಾಗಿ ಬರ್ದಿಲ್ಲ, ಬಟ್ ಇಟ್ ವಿಲ್ ಬಿ ಎಕ್ಸಾಕ್ಟ್ಲಿ ಸ್ಟ್ರೇಟ್. ಓಕೆ, ಸೊ ನಂತರ ನೀವು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಎಲ್ಲ ಮಾಡಬೇಡಿ, ಪ್ಲೀಸ್ ಯೂಸ್ ಸ್ಕೇಲ್ ವೆನ್ ಯು ಆರ್ ಡ್ರಾಯಿಂಗ್. ಆಯಿತಾ? ಸೊ ಇದ್ರ ಜೊತೆ ನಮ್ಮದು ಸೆಕೆಂಡ್ ಲಾ ಮುಗೀತು. ಸೊ ಮೂರನೇ ಲಾ ಏನು, ಅ ರೇ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ಅವ ಕಾನ್ಕೇವ್ ಮಿರರ್ ಆರ್ ಡೈರೆಕ್ಟೆಡ್ ಇನ್ ದ ಡಿರೆಕ್ಷನ್ ಆಫ್ ದ ಸೆಂಟರ್ ಆಫ್ ಕರ್ವೇಚರ್ ಅವ ಕಾನ್ವೆಕ್ಸ್ ಮಿರರ್ ಈಸ್ ರಿಫ್ಲೆಕ್ಟೆಡ್ ಬ್ಯಾಕ್ ಅಲಾಂಗ್ ದ ಸೇಮ್ ಪಾತ್. ಇದಂದರೆ ಏನು, ಇಲ್ಲಿ ನಂದು ಕಾನ್ಕೇವ್ ಮಿರರ್ ಇದೆ ಅಲ್ವಾ. ಸೊ ದ ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ವಿಲ್ ಹ್ಯಾವ್ ಡ್ಯಾಶ್ ಲೈನ್ಸ್ ಲೈಕ್ ದಿಸ್. ಇಲ್ಲೂ ಕೂಡ ಡ್ಯಾಶ್ ಲೈನ್ಸ್ ಇರುತ್ತೆ. ಸೊ ಇಲ್ಲಿ ನೋಡಿದ್ರೆ ಇನ್ಸಿಡೆಂಟ್ ರೇ ಹೇಗೆ ಬರ್ತಿದೆ, ಇಟ್ ಈಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್. ಸೊ ರಿಫ್ಲೆಕ್ಟೆಡ್ ರೇ ಹೇಗೆ ಬರ್ತಿದೆ, ಇಟ್ ಈಸ್ ಪಾಸಿಂಗ್ ಬ್ಯಾಕ್ ಅಲಾಂಗ್ ದ ಸೇಮ್ ಪಾತ್. ಸೊ ಅದೇ ಥರ ನಾವು ಕಾನ್ವೆಕ್ಸ್ ಮಿರರಲ್ಲಿ ಕೂಡ ನೋಡಿದ್ರೆ ಇಟ್ ಈಸ್ ಡೈರೆಕ್ಟೆಡ್ ಟು ದ ಸೆಂಟರ್ ಆಫ್ ಕರ್ವೇಚರ್. ಯಾಕೆ ಡೈರೆಕ್ಟೆಡ್? ಮತ್ತೆ ಸೇಮ್ ರೀಸನ್, ಇಟ್ ಈಸ್ ನಾಟ್ ಆ್ಯಕ್ಚುಲಿ ಗೋಯಿಂಗ್ ಥ್ರೂ, ವಿ ಹ್ಯಾವ್ ಟು ಅಸ್ಯೂಮ್ ಇಟ್. ಸೊ ನಾವು ಇಲ್ಲಿ ಡಾಟೆಡ್ ಲೈನ್ಸ್ ಬರ್ತಿದ್ದೀವಿ. ಸೊ ಆ ಪ್ಯಾತಲ್ಲಿ ಹೋಗ್ತಿದೆ ಅಲ್ವಾ. ಸೊ ಇಟ್ ವಿಲ್ ಬಿ ರಿಫ್ಲೆಕ್ಟೆಡ್ ಬ್ಯಾಕ್ ಅಲಾಂಗ್ ದ ಸೇಮ್ path. So if it's passing through the center of curvature in a concave mirror or appearing to pass through the center of curvature in a convex mirror, the reflected ray will be reflected back along the same path. ಅಂದರೆ ವಾಪಸ್ ಅದೇ ಪಾತಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ಬೇರೆ ಎರಡು ಲಾ ಅಲ್ಲಿ ಹೇಗೆ ಮಾಡಿದೆ, ನಾನು ಕೆಳಗಡೆಯಿಂದ ಕೂಡ ಒಂದು ರೇ ತೊಗೊಂಡೆ ಅಲ್ವಾ, ಇದರಲ್ಲೂ ಹಾಗೆ ಮಾಡ್ತೀನಿ. ಸೊ ಹೀಗೆ ಒಂದು ರೇ ತೊಗೋತೀನಿ. ಮತ್ತೆ ಹೇಳ್ತಿದ್ದೀನಿ, ನೀವು ಪ್ಲೀಸ್ ಸ್ಕೇಲ್ ಉಪಯೋಗಿಸ್ಕೊಂಡು ಬರೀರಿ ಇದೆಲ್ಲ. ಇಲ್ಲಿ ಇನ್ಸಿಡೆಂಟ್ ರೇ ಹೀಗೆ ಬಂದರೆ ನಮ್ಮದು ರಿಫ್ಲೆಕ್ಟೆಡ್ ರೇ ಹೇಗೆ ಬರುತ್ತೆ, ಫಾಲೋಯಿಂಗ್ ದ ಲಾ ಇಟ್ ವಿಲ್ ಬಿ ರಿಫ್ಲೆಕ್ಟೆಡ್ ಬ್ಯಾಕ್ ಅಲಾಂಗ್ ದ ಸೇಮ್ ಪಾತ್. ಇಲ್ಲೂ ಕೂಡ ಇಫ್ ಇಟ್ ಈಸ್ ಅಪಿಯರಿಂಗ್ ಟು ಗೋ ಟುವರ್ಡ್ಸ್ ದ ಸೆಂಟರ್ ಆಫ್ ಕರ್ವೇಚರ್, ಹೀಗೆ ರಿಫ್ಲೆಕ್ಟೆಡ್ ರೇ ಹೇಗೆ ಬರುತ್ತೆ, ಇಟ್ ವಿಲ್ ಬಿ ರಿಫ್ಲೆಕ್ಟೆಡ್ ಬ್ಯಾಕ್ ಅಲಾಂಗ್ ದ ಸೇಮ್ ಪಾತ್. ಸೊ ಇದ್ರ ಜೊತೆ ನಮ್ಮದು ಮೂರನೇ ಲಾ ಕಂಪ್ಲೀಟ್ ಆಯಿತು. ಈಗ ನಾವು ಲಾಸ್ಟ್ ಲಾಗೆ ಬರೋಣ. ಅ ರೇ ಇನ್ಸಿಡೆಂಟ್ ಒಬ್ಲೀಕ್ಲಿ, ಈ ವರ್ಡ್ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಇಟ್ ಈಸ್ ಜಸ್ಟ್ ಇನ್ಸಿಡೆಂಟ್ ಆಟ್ ಆ್ಯನ್ ಆ್ಯಂಗಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಟುವರ್ಡ್ಸ್ ದ ಪೋಲ್ ಆಫ್ ದ ಮಿರರ್ ಈಸ್ ರಿಫ್ಲೆಕ್ಟೆಡ್ ಒಬ್ಲೀಕ್ಲಿ. ಮತ್ತು ಸೇಮ್ ಮೀನಿಂಗ್ ಆಟ್ ಆ್ಯನ್ ಆ್ಯಂಗಲ್. ಸೊ ಇಲ್ಲಿ ನೋಡಿದ್ರೆ ಇದು ನಮ್ಮದು ಕಾನ್ಕೇವ್ ಮಿರರ್ ಅಲ್ವಾ. ಸೊ ಇದು ನಮ್ಮ ಕಾನ್ಕೇವ್ ಮಿರರ್ ಮತ್ತು ಇದು ನಮ್ಮದು ಕಾನ್ವೆಕ್ಸ್
ಮಿರರ್. ಸೊ ಇಲ್ಲಿ ನೋಡಿದ್ರೆ ಈ ಇನ್ಸಿಡೆಂಟ್ ರೇ ಯಾವುದೋ ಒಂದು ಆ್ಯಂಗಲ್ ಐಯಲ್ಲಿ ಇಟ್ ಈಸ್ ಬೀಯಿಂಗ್ ಇನ್ಸಿಡೆಂಟ್ ಟು ದ ಮಿರರ್. ಯಾವ ಆ್ಯಂಗಲಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ? ಇಟ್ ವಿಲ್ ಬಿ ರಿಫ್ಲೆಕ್ಟೆಡ್ ಅಟ್ ಎನ್ ಆ್ಯಂಗಲ್ ಆರ್. ಸೊ ನಮಗೆ ಲಾಸ್ ಆಫ್ ರಿಫ್ಲೆಕ್ಷನ್ ಮೂಲಕ ಏನು ಗೊತ್ತು? ಆ್ಯಂಗಲ್ ಐ ವಿಲ್ ಬಿ ಈಕ್ವಲ್ ಟು ಆ್ಯಂಗಲ್ ಆರ್. ಸಿಮಿಲರ್ಲಿ ಇಲ್ಲೂ ಕೂಡ ಯಾವುದೋ ಒಂದು ಇನ್ಸಿಡೆಂಟ್ ರೇ ದಟ್ ಈಸ್ ಹಿಟ್ಟಿಂಗ್ ದ ಪೋಲ್, ಆಯಿತಾ? ಏನು ಹೇಳ್ತಿದ್ದಾರೆ? ಒಬ್ಲೀಕ್ಲಿ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್, ಅಂದರೆ ಯಾವ ಪ್ರಿನ್ಸಿಪಲ್ ಆ್ಯಕ್ಸಿಸ್ಗೆ ಒಂದು ಆ್ಯಂಗಲ್ ಫಾರ್ಮ್ ಆಗ್ತಿದೆ. ಇಟ್ ಈಸ್ ಹಿಟ್ಟಿಂಗ್ ದ ಪೋಲ್. ಯಾವ ಆ್ಯಂಗಲಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ? ಆ್ಯಂಗಲ್ ಐಯಲ್ಲಿ ಅದು ಹಿಟ್ ಆದರೆ ಆ್ಯಂಗಲ್ ಆರಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ದಟ್ ಮೀನ್ಸ್ ಲಾಸ್ ಆಫ್ ರಿಫ್ಲೆಕ್ಷನ್ ಮೂಲಕ ಆ್ಯಂಗಲ್ ಐ ಈಸ್ ಈಕ್ವಲ್ ಟು ಆ್ಯಂಗಲ್ ಆರ್. ನಾವು ಯಾವುದೋ ಒಂದು ಬೇರೆ ರೇ ತೊಗೊಂಡು, ಲೆಟ್ಸೆ ಹೀಗೆ ಮೇಲ್ಗಡೆಯಿಂದ ಒಂದು ರೇ ತೊಗೋತೀನಿ ಆ್ಯಂಡ್ ಯಾವ ಆ್ಯಂಗಲ್ ಕನ್ಸಿಡರ್ ಮಾಡಬೇಕು ನಾನು? ಈ ರೇ ಮತ್ತು ಪ್ರಿನ್ಸಿಪಲ್ ಆ್ಯಕ್ಸಿಸ್ ಮಧ್ಯ ಇರೋ ಆ್ಯಂಗಲ್ ಕನ್ಸಿಡರ್ ಮಾಡಿದ್ರೆ ಇದನ್ನು ನಾನು ಆ್ಯಂಗಲ್ ಎ ಅಂತ ಬರಿಬೋದು. ಯಾವ ಆ್ಯಂಗಲಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅದು? ಅದೇ ಥರ ಸೇಮ್ ವ್ಯಾಲ್ಯೂ ಇರೋದು ಒಂದು ಆ್ಯಂಗಲ್ ಬಿ ಮೂಲಕ ಅದು ರಿಫ್ಲೆಕ್ಟ್ ಆಗುತ್ತೆ. ಸೊ ಏನು ಗೊತ್ತಾಗುತ್ತೆ ನಮಗೆ? ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ. ಸೊ ನೀವು ಈ ಥರ ಬರಿಬೇಕಾದಾಗ ಯಾವಾಗಲೂ ನಿಮ್ಮ ಜೊತೆ ಒಂದು ಪ್ರೊಟ್ರಾಕ್ಟರ್ ಇಟ್ಕೋಬೇಕು. ಪ್ರೊಟ್ರಾಕ್ಟರ್ ಇದ್ರೇ ನೀವು ಆ್ಯಂಗಲ್ಸ್ ಎಲ್ಲ ಮೆಷರ್ ಮಾಡೋಕ್ಕಾಗತ್ತಲ್ವ? ನಾನು ಹೇಗೆ ರ್ಯಾಂಡಮ್ ಆಗಿ ಬರೆದೆ ನೀವು ಹಂಗೆ ಬರೆಯೋಕ್ಕೆ ಆಗಲ್ಲ. ಇಲ್ಲೂ ಕೂಡ ಅದೇ ಥರ ಪ್ರಿನ್ಸಿಪಲ್ ಫಾಲೋ ಆಗುತ್ತೆ. ಸೊ ಈ ಥರ ಯಾವುದೋ ಒಂದು ಆ್ಯಂಗಲ್ ಲೆಟ್ಸ್ ಸೇ ಸಿ ಅಲ್ಲಿ ಇನ್ಸಿಡೆಂಟ್ ಆದರೆ ಯಾವುದೋ ಒಂದು ಆ್ಯಂಗಲ್ ಡಿಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಸಚ್ ದ್ಯಾಟ್ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ. ಸೊ ಈ 4 ಇಮೇಜ್ ಫಾರ್ಮೇಷನ್ ರೂಲ್ಸ್ ನಾವು ಉಪಯೋಗಿಸಿ ಕೆಲವೊಂದು ಡಯಾಗ್ರಾಮ್ಸ್ ಈಗ ನೋಡೋಣ.